ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಬೆಲ್ ಐಕನ್ನ ಒತ್ತಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇವಾಗ ನಾವು 3 ಲೇಯರ್ಸು ಫ್ರಿಲ್ ಫ್ರಾಕ್ನ ಕಟಿಂಗು ಮತ್ತು ಸ್ಟಿಚಿಂಗ್ನ ನೋಡೋಣ. ನಾನಿಲ್ಲಿ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ನನಗೆ ಕಾಮೆಂಟ್ ಮಾಡಿ, ನಾನು ಆ ಥರ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ನೋಡಿ, ಇಲ್ಲಿ ನಾವು ವೆಸ್ಟ್ ಬಂದು 22 ಇದೆ. ನಾನಿಲ್ಲಿ 6 ಇಂಚನ್ನ 6 ಇಂಚಸ್ಸು ಮಾರ್ಕ್ ಮಾಡ್ತಾಯಿದ್ದೀನಿ. ನೋಡಿ, ಲೆಂತ್ ಬಂದು 34 ಇದೆ. ಬಾಡಿ ಲೆಂತು 10 ಮೈನಸ್ ಮಾಡಿ 24ಗೆ ಇದು ಲೆಂತ್ನ ಕಟ್ ಮಾಡ್ಕೊತಾ ಇದ್ದೀನಿ. ಈ ಥರ ಕ್ರಾಸ್ ಮಾಡ್ತೀನಿ ಫ್ರೆಂಡ್ಸ್. ಇದು ನಮಗೆ ಇದು ಅಂಬ್ರೆಲಾ ಮಾಡಿಲ್ಲ, ಜಸ್ಟ್ ಕ್ರಾಸ್ ಪೆಟ್ಟಿಕೋಟ್ ಥರ ಮಾಡಿದ್ದೀನಿ. ಇವಾಗ ಬಾಡಿ ನೋಡಿ, ಬಾಡಿಗೆ 4 ಲೇಯರ್ ಹಾಕ್ಕೊಂಡಿದ್ದೀನಿ. ಫೋಲ್ಡ್ ಇರೋದು ಕಡೆ ನಮ್ಮ ಕಡೆ ತಿರುಗಿಸ್ಕೋಬೇಕು. ಫೋಲ್ಡಿಂಗ್ನ ನಮ್ಮ ಕಡೆ ಬರೋ ಥರ ಹಾಕ್ಕೊಂಡು, ಶೋಲ್ಡರ್ ಬಂದು ನಾನು ಇಲ್ಲಿ ಫುಲ್ಲು ಶೋಲ್ಡರ್ ಲೆಂತ್ ಬಂದು 4.5ಗೆ ಮಾರ್ಕ್ ಮಾಡ್ಕೊತಿದ್ದೀನಿ. ಹಾಮ್ ಡೌನು ಅಷ್ಟೇ 4.5. ಶೋಲ್ಡರು ಬಂದು 2 ಇಂಚಸ್ಗೆ ಮಾರ್ಕ್ ಮಾಡ್ಕೋಬೇಕು. ಚಿಕ್ಕ ಮಕ್ಕಳಿಗೆ ಅದು ದೊಡ್ಡದು ಜಾಸ್ತಿ ಆಗಿಬಿಟ್ರೆ ಚೆನ್ನಾಗಿ ಕಾಣಲ್ಲ. ಇವಾಗ 6.5ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ಥರ 6.5ಗೆ ಮಾರ್ಕ್ ಮಾಡಿಕೊಂಡು ನಾನು ಹಾಮೋಲು ಸೈಡ್ಸು ಕಟ್ ಮಾಡ್ತಿದ್ದೀನಿ. ಕಟ್ ಮಾಡಿಕೊಂಡು ಇಲ್ಲಿ 2 ಇಂಚಿಗೆ ನೆಕ್ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ ಡೌನು ಅಷ್ಟೇ 2.5 ಇಂಚು ಕಟ್ ಮಾಡಿದ್ದೀನಿ ಫ್ರೆಂಡ್ಸ್. ಇದು ಒಂದು ಫ್ರಿಲ್ಗೆ 3 ಲೇಯರ್ಸ್ ಇದೆ. ನಾನು 8 ಇಂಚು ತಗೊಂಡಿದ್ದೀನಿ. 8 ಇಂಚಸ್ಸು ಮತ್ತು 1.5 ಮೀಟ್ರ್ ತಗೊಂಡಿದ್ದೀನಿ ಒಂದೊಂದು ಲೇಯರೂ. 8 ಇಂಚಸ್ಸು 1.5 ಮೀಟರು ಉದ್ದ ತಗೊಂಡಿದ್ದೀನಿ. ಒಂದು 3 ಪೀಸ್ನ ಕಟ್ ಮಾಡ್ಕೊಂಡಿದ್ದೀನಿ. ಇದು ಬಾಡಿ. ಇವಾಗ ಲೈನಿಂಗ್ನ ಬಾಡಿ ಪೀಸ್ಗೆ ಅಟ್ಯಾಚ್ ಮಾಡ್ಕೊಂಬಿಡೋಣ. ಹಾಮೋಲು ಮತ್ತು ನೆಕ್ಕೆಲ್ಲ ಜಾಯಿಂಟ್ ಮಾಡಿ ಇಟ್ಕೋಬೇಕು. ಇವಾಗ ಬ್ಯಾಕು ನಾನು ಜಿಪ್ ಕೊಡ್ತಿದ್ದೀನಿ. ಇಲ್ಲಿ ನೀವು ಬೇಕಾದರೆ ಒಂದು ಹುಕ್ಸ್ ಕೊಡ್ಬೋದು, ಇಲ್ಲ ದೊಡ್ಡವ್ರಿಗಾದರೆ ಅದೇ ಸ್ವಲ್ಪ ಡೀಪ್ ನೆಕ್ ಕೊಟ್ಟರೆ ನಮಗೆ ಈ ಥರ ಜಿಪ್ಪು ಮತ್ತು ಹುಕ್ಸು ಇದ್ಯಾವುದು ಕೆಲಸ ಇರಲ್ಲ ನಮಗೆ ದೊಡ್ಡವ್ರಿಗಾದರೆ. ಯಾಕಂದರೆ ಸ್ವಲ್ಪ ಡೀಪ್ ನೆಕ್ ಕೊಡ್ತೀವಲ್ಲ, ಆವಾಗ ಅವರು ಈಸಿಯಾಗಿ ವೇರ್ ಮಾಡ್ತಾರೆ. ಚಿಕ್ಕ ಮಕ್ಕಳಿಗೆ ಜಿಪ್ ಇದ್ದರೆ ವೇರ್ ಮಾಡೋಕ್ಕೆ ಈಸಿಯಾಗಿ ವೇರ್ ಮಾಡ್ತಾರೆ. ಇಲ್ಲಾಂದರೆ ಅವರು ಕೆಲವು ಮಕ್ಕಳು ಮಾಡೋದಿಲ್ಲ, ಟೈಟಾಗಿ ತಲೆ ಮೇಲೆ ಎಳಿಬೇಕು ಅಂದರೆ. ಅದಕ್ಕೆ ನಾನು ಆಲ್ಮೋಸ್ಟ್ ಚಿಕ್ಕ ಮಕ್ಕಳಿಗೆಲ್ಲನೂ ಜಿಪ್ಪೆ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಒಂದೆಲ್ಲ ಕಸ್ಟಮರ್ ಬೇಡ ಅಂದರೆ ಮಾತ್ರ ಜಿಪ್ ಕೊಡಲ್ಲ. ಇದು ಕಸ್ಟಮರ್ದೇ ಫ್ರೆಂಡ್ಸ್ ಡ್ರೆಸ್ಸು. ಇವಾಗ ಲೈನಿಂಗ್ ಈ ಥರ ಫುಲ್ ಅಟ್ಯಾಚ್ ಮಾಡ್ಕೋಬೇಕು. ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡಿಕೊಂಡು, ನೋಡಿ ನಾನಿಲ್ಲಿ ಹಾಮೋಲು ಮತ್ತು ನೆಕ್ಕು ಫಿನಿಶಿಂಗ್ ಕೊಡ್ತಾಯಿದ್ದೀನಿ ಫ್ರೆಂಡ್ಸ್. ಇವೆರಡು ಹಾಮೋಲು ಮತ್ತು ನೆಕ್ಕು ಎರಡು ಫಿನಿಶಿಂಗ್ ಕೊಡ್ತಾಯಿದ್ದೀನಿ. ಈ ಥರ ನೀಟಾಗಿ ಸ್ಟಿಚ್ ಹಾಕ್ಕೋಬೇಕು. ಎಕ್ಸ್ಟ್ರಾ ಕ್ಲಾತ್ನ ಆ್ಯಡ್ ಮಾಡಿದ್ದೀನಿ ಇಲ್ಲಿ. ಈ ಥರ ನೀಟಾಗಿ ಇವಾಗ ನೋಡಿ, ನಮಗೆ ಬಾಡಿ ರೆಡಿಯಾಗಿದೆ. ಇಲ್ಲಿ ನಾನು ಒಂದು ಸೈಡನ್ನ ಕ್ಲೋಸ್ ಮಾಡ್ಕೊತೀನಿ. ಒಂದು ಸೈಡ್ ಕ್ಲೋಸ್ ಮಾಡಿಬಿಟ್ಟು ಮತ್ತೆ ಫ್ರಿಲ್ ಅಟ್ಯಾಚ್ ಮಾಡ್ತೀನಿ. ನೋಡಿ, ಜಿಪ್ಪು ನೀಟಾಗಿ ಬಂದಿದೆ. ಈ ಥರ ಜಿಪ್ ಕೊಟ್ಟರೆ ನೀಟಾಗಿರುತ್ತೆ ಫ್ರೆಂಡ್ಸ್. ಮಕ್ಕಳು ಈಸಿಯಾಗಿ ವೇರ್ ಮಾಡ್ತಾರೆ. ಫ್ರಿಲ್ಲೆಲ್ಲ ಅಟ್ಯಾಚ್ ಆದಮೇಲೆ ನೋಡಿ, ಅಂಬ್ರೆಲಾ ಸ್ಲೀವ್ ಕಟಿಂಗ್ ಮಾಡಿದ್ದೀನಿ. ನನ್ನ ಬಾಡಿ ಎಲ್ಲ ಫುಲ್ ಫಿಟ್ಟಿಂಗ್ ಎಲ್ಲ ಆದಮೇಲೆ ಅಂಬ್ರೆಲಾ ಸ್ಲೀವ್ ಅಟ್ಯಾಚ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಮೇಲ್ಗಡೆಯಿಂದ ಅಂಬ್ರೆಲಾ ಸ್ಲೀವ್ನ ಅಟ್ಯಾಚ್ ಮಾಡ್ತಿದ್ದೀನಿ ಬಾಡಿಗೆ.
ಮತ್ತು ಈ ಥರ ಎಲ್ಲ ಲೇಯರ್ಸ್ಗೂ ಜಿಗ್ಜಾಗ್ ಮಾಡ್ಕೊಳ್ಳಿ. ಜಿಗ್ಜಾಗ್ ಮಾಡಿಕೊಂಡ್ರೆ ನೀಟಾಗಿ ಕಾಣುತ್ತೆ. ಇಲ್ಲ ಜಿಗ್ಜಾಗ್ ಇಲ್ಲ ಅಂದರೂ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೋದು. ಜಿಗ್ಜಾಗ್ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ. ಈಗ ನೋಡಿ, ಇದು ನಮಗೆ ಫ್ರಾಕ್ ರೆಡಿ ಆಯಿತು ಫ್ರೆಂಡ್ಸ್. ಸ್ಲೀವ್ ಅಟ್ಯಾಚ್ ಆದಮೇಲೆ ಫುಲ್ ಫ್ರಾಕ್ ರೆಡಿ ಆಗಿದೆ. ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ, ಎಲ್ಲ ನಮಗೆ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್.